मरकजी वजीर HD कुमार स्वामी की जानिब से रियल एस्टेट बिजनेसमैन से 50 करोड़ रुपयों की जबरन वसूली के ताल्लुक से एक शिकायत दर्ज की गई है। इसके मुताबिक कुमार स्वामी के खिलाफ FIR दर्ज हुई है। कुमार स्वामी और JDS के साबिक MLC रमेश गौड़ा को इस मामले में मुलजिम ठहराया गया है और यहाँ बेंगलुरु के अमृतहल्ली पुलिस थाने में FIR दर्ज की गई है। FIR के मुताबिक रियल एस्टेट बिजनेसमैन विजय टाडा को HD कुमार स्वामी और रमेश गौड़ा ने साल 2018 में लोकसभा इंतखाबात के दौरान JDS उम्मीदवार निखिल कुमार स्वामी के इलेक्शन के लिए 50 करोड़ रुपए तलब किए थे। इसके अलावा पब्लिसिटी के लिए भी विजय टाडा को जिम्मेदारी दी गई थी। विजय टाडा ने पब्लिसिटी के लिए लाखों रुपए खर्च करने की बात कही है। इसके अलावा 50 करोड़ रुपए देने का मुतालबा भी कुमार स्वामी ने किया था और धमकी दी थी कि अगर वो 50 करोड़ रुपए नहीं देंगे तो इनका जीना मुहाल किया जाएगा और बेंगलुरु में कारोबार करने से रोका जाएगा। इसके अलावा JDS के साबिक MLC रमेश गौड़ा इलेक्शन के बाद भी इनसे रकम का मुतालबा करते रहे, जिसके लिए फ़ोन पर धमकियां दी और SMS भेजकर इनसे पैसे वसूल करने की कोशिश की गई थी। विजय टाडा ने अपनी शिकायत में बताया है कि दोनों ने उन्हें नुकसान पहुंचाने की धमकी दी है, इसलिए इनके खिलाफ कार्रवाई की जाए। अमृतहल्ली पुलिस ने FIR दर्ज करते हुए मामले की छानबीन शुरू की है। वाज़ेह हो कि कुमार स्वामी के खिलाफ ऐसे वक्त में ये FIR दर्ज हुई है जब वो कर्नाटक के वज़ीर आला सिद्धरामैया के खिलाफ महाज आ रहा है और उनसे इस्तीफे का मुतालबा कर रहे हैं। ब्यूरो रिपोर्ट, इनकलाब न्यूज़, बेंगलुरु। विषय चर्चा ಮಾಡೋ ವಿಷಯನ ಈ ವಿಷಯಕ್ಕೆಲ್ಲ ಉತ್ತರ ಕೊಡಲಾ? ಯಾವ ಬೀದಿ ಲೋಕ ನಾಯಿ ನೆರಗಳಿಗೆಲ್ಲ ಉತ್ತರ ಕೊಡೋಕ್ಕಾಗತ್ತಾ? ನಾನು ಬನ್ನಿ. ಕುಮಾರಸ್ವಾಮಿ ಅವ್ರ ಮೇಲೆ, ಅವರು ಆಮೇಲೆ ರಮೇಶ್ ಗೌಡ್ರ ಮೇಲೆ, ಮಾಜಿ MLC ರಮೇಶ್ ಗೌಡ್ರ ಮೇಲೆ, ಆಮೇಲೆ ಕುಮಾರಸ್ವಾಮಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ರಮೇಶ್ ಗೌಡ್ರ ಮನೆಗೆ ಬಂದಿದ್ದಾರೆ. ಲಾಸ್ಟ್ ಮಂತ್ ಬಂದಿದ್ದಾರೆ. ಬಂದು ಈ ಥರ ಅವರು ನಿಖಿಲ್ ನಿಂತ್ಕೊಳ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿದೆ, ಅದಕ್ಕೆ 50 ಕೋಟಿ ಬೇಕಾಗತ್ತೆ ಅಂತ. ಅಂದರೆ ಸಡನ್ನಾಗಿ ಮಾತಾಡ್ತಾ ನನಗೆ ರಮೇಶ್ ಗೌಡರು ಒಂದು ಫೋನ್ ಮಾಡಿ ಕೊಟ್ಟರು. ಅದರಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಮಾತಾಡಿದರು. ಲಾಸ್ಟ್ ಟೈಮ್ ಕ್ಯಾಂಪೇನ್ ಆಫ್ಕೋರ್ಸ್ ನಾನೇ ಮಾಡಿದ್ದೀನಿ, ನಾವೇ ಖರ್ಚು ಮಾಡಿದ್ದೀವಿ. 2019 ಕ್ಯಾಂಪೇನ್ ನಾವೇ ಖರ್ಚು ಮಾಡಿದ್ವಿ. ಇದು ತುಂಬ ಇಂಪಾರ್ಟೆಂಟು, ಪ್ರೆಸ್ಟೀಜಿಯಸ್ ಟಿಕೆಟ್ ಟೈಮಿಗೆ. ಆಮೇಲೆ ನಮಗೆ 50 ಕೋಟಿ ಅರೇಂಜ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅವಾಗ ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ, 50 ಕೋಟಿ ಕಷ್ಟ ಇದೆ ಸರ್, ಈಗ ನಮ್ಮ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಮಾಡಬೇಕು, 50 ಕೋಟಿ ಆಗೋದಿಲ್ಲ ಈಗ, ಅದು ಇಂಪಾಸಿಬಲ್ ಅಂತ ಹೇಳಿದೆ. ಅವ್ರು ಸ್ವಲ್ಪ ಕೋಪ ಮಾಡ್ಕೊಂಡ್ರು. ಅವರು ಸ್ವಲ್ಪ ಅಲ್ಲ, ಪೂರ್ತಿ ಕೋಪ ಮಾಡಿಕೊಂಡ್ರು. ಬೆಳಿಬೇಕು, ಅರ್ಧ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಬೆಂಗಳೂರು ಕಷ್ಟ ಆಗುತ್ತೆ ಅಂತ ಹೇಳಿದರು. ಅದು ಆಮೇಲೆ ನಿಮ್ಮ ಪ್ರಾಜೆಕ್ಟ್ ಮಾಡಲಿಕ್ಕೆ ಬಿಡೋದಿಲ್ಲ, ಆ ಥರ ಎಲ್ಲ ಮಾತಾಡಿದರು ಅಂತ ಕಟ್ ಮಾಡಿದ್ರು ಫೋನ್. ಕಟ್ ಮಾಡಿದ್ಮೇಲೆ ಇವರು ನಮ್ಮ ರಮೇಶ್ ಗೌಡರು ಮಾತಾಡಿದರು. ಅಲ್ಲೇ ಕೂತಿದ್ರು. ಅಲ್ಲೇ ಅರೌಂಡ್ ಐ ಥಿಂಕ್ ನೈಟ್ 10 ಗಂಟೆ ಅನಿಸುತ್ತೆ, 10 ಗಂಟೆ ಆ ಟೈಮ್ಗೆ ಅವರು ನಮಗೊಂದು 5 ಕೋಟಿ ಬೇಕು, ಯಾವುದೋ ದೇವಸ್ಥಾನ ಕಟ್ತಾಯಿದ್ವಿ, ಆಮೇಲೆ ಸ್ಕೂಲ್ ಏನೋ ಡೆವಲಪ್ಮೆಂಟ್ ಮಾಡ್ತಾ ಫೋಟೋಗಳೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಅದಾದಮೇಲೆ ಒಂದು 4 ಸಲ ಫೋನ್ ಮಾಡಿದ್ದಾರೆ, ಮೆಸೇಜ್ ಮಾಡ್ತಾರೆ. ನಾನು ಹೇಳಿದ್ದೀನಿ ಸರ್ ಕಾಲ್ ಬ್ಯಾಕ್ ಆ ಥರ ಮಾತಾಡ್ತೀನಿ ಆಮೇಲೆ ಅಂತ. ಆಮೇಲೆ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಅಫ್ಕೋರ್ಸ್ ಆ ಟೈಮ್ ಕುಮಾರಸ್ವಾಮಿ ಅವ್ರಿಗೆ ಹೇಳುವಾಗ ಆಗಲ್ಲ ಅಂತ ಹೇಳಿದ್ದೀನಿ. ಆದರೆ ಆಮೇಲೆ ರಮೇಶ್ ಗೌಡ್ರೆಲ್ಲ ಆ ಥರ ಹೇಳಬೇಡಿ ನೀವು ದುಡ್ಡಿ ಅಂತ, ಟ್ರೈ ಮಾಡಿ ಆಮೇಲೆ ನೋಡೋಣ. ಆಮೇಲೆ ನಾನು ಕ್ಲಿಯರಾಗಿ ಹೇಳಿದೆ ಇದು ಆಗೋ ಕೆಲಸ ಅಲ್ಲ ಅಂತ. ಆಮೇಲೆ ಥಿಂಕ್ ಒಂದು 2-3 ವೀಕ್ಸ್ ಆಗಿದೆ ಅನಿಸುತ್ತೆ. ಅದು ಯಾವುದೇ ಕಾರಣಕ್ಕೆ ಆಗೋದಿಲ್ಲ ಸರ್, ನಮ್ಮ ತುಂಬ ಕಷ್ಟ ಇದೆ, ಯಾವುದೇ ಕಾರಣಕ್ಕೆ ಆಗಲ್ಲ ಅಂತ ಹೇಳಿ ಅಷ್ಟೇ. ನಿಮ್ಮ ಜೊತೆ ಇದ್ದಂಥ ವ್ಯವಹಾರಿಕವಾಗಿ ಹಣ ಕೇಳಿದ್ದ ಅಥವಾ ಹಿಂಗೆ ಸರ್ ಕೊಡಲೇಬೇಕು ಅಂತ ಡಿಮ್ಯಾಂಡ್ ಬ್ಲಾಕ್ ಮೇಲ್ ಆ ಥರ ಮಾಡಿದ್ದಾರೆ? ಇಲ್ಲ, ಬ್ಲ್ಯಾಕ್ ಮೇಲ್ ಮಾಡಿಲ್ಲ, ಅವರು ಡಿಮ್ಯಾಂಡ್ ಮಾಡಿದ್ದಾರೆ ಅಷ್ಟೇ. ಬ್ಲ್ಯಾಕ್ ಮೇಲ್ ಮಾಡಿಲ್ಲ, ಡಿಮ್ಯಾಂಡ್ ಮಾಡಿದ್ದಾರೆ. ಈ ಥರ ನನಗೆ ಇದು ಎಲೆಕ್ಷನ್ಗೆ 50 ಕೋಟಿ ಬೇಕೇ ಬೇಕು ನಮಗೆ, ಯಾವುದೇ ಕಾರಣಕ್ಕೆ ನೀವು ಕೊಟ್ಟಿಲ್ಲ ಅಂದರೆ ನೀವು ಬೆಂಗಳೂರಲ್ಲಿ ಕಷ್ಟ ಆಗಿಬಿಡುತ್ತೆ ಅಂತ. ಸ್ವಲ್ಪ ಒಂಚೂರು ರಫ್ ಆಗೋಯ್ತು. ಅಂದರೆ ವಿತಿನ್ ಅದು 30 ಸೆಕೆಂಡ್ಸಲ್ಲಿ ನನಗೆ ಗೊತ್ತೇ ಇಲ್ಲ ಈ ಥರ ಅವರು ಫೋನ್ ಮಾಡಿ ಕೊಡ್ತಾರಂತ. 30 ಸೆಕೆಂಡ್ಸಲ್ಲಿ ನಾನು ಉತ್ತರ ಕೊಡಲಿಕ್ಕೆ ಆಗಿಲ್ಲ, ಶಾಕ್ ಆಗಿಬಿಟ್ಟಿದ್ರು. ಅವರು ಮಾಮೂಲಾಗಿದ್ರೆ ಹೇಳ್ತಾ ಇದ್ವಿ ಟೈಮ್ ಮಾತಾಡುವಾಗ. ಯಾಕೆಂದರೆ ರಮೇಶ್ ಗೌಡರು ಬಂದಾಗ ನಮ್ಮ ಹತ್ರ ಏನೂ ಮಾತಾಡಿಲ್ಲ, ಕ್ಯಾಜುವಲಾಗಿ ಮಾತಾಡ್ತಾ ಇದ್ವಿ. ಊಟ ಮಾಡಿಗೆ ಬಂದರು, ಡಿನ್ನರ್ ಮಾಡ್ತಾಯಿದ್ವಿ. ಅದೇ ಟೈಮಲ್ಲಿ ಸಡನ್ನಾಗಿ ಫೋನ್ ಕೊಟ್ಟಿರುವಾಗ ನನಗೆ ಐಡಿಯಾ ಬಂದಿಲ್ಲ. ಆಗ ನಾವು ಸ್ವಲ್ಪ ರಿಯಾಕ್ಷನ್ ಹಂಗೆ ಇತ್ತು, ಸರ ಇಲ್ಲ ಆ ಥರ ಆಗೋದಿಲ್ಲ ಅಂತ. ಆಮೇಲೆ ನಾನು ರಮೇಶ್ ಗೌಡಿಗೆ ಹೇಳ್ತೀನಿ ಮಾತಾಡಿದ್ರು. ಆಯ್ತು, ರಮೇಶ್ ಗೌಡ್ರು ಹೇಳಿದ್ದಾರೆ ಈ ಥರ ಆಗಲ್ಲ ಅಂತ. ರಮೇಶ್ ಗೌಡ್ರೆಲ್ಲ ಟ್ರೈ ಮಾಡಿ ನಾನು ಹೇಳಿದ್ದೀನಿ, ನನಗೆ ಒಂದು ವಾರ ಬಿಟ್ಟು ಫೋನ್ ಮಾಡ್ತೀನಿ ಅಂತ. ಒಂದು ವಾರ ಬಿಟ್ಟು ಫೋನ್ ಮಾಡಿದರು. ಒಂದು ವಾರ 10-15 ಡೇಸ್ ಫೋನ್ ಮಾಡ್ತಾನೆ ಇದ್ರು ಅವರು. ಇಲ್ಲ ಮೆಸೇಜ್ಗಳು ಮಾಡೋದು, ಫೋಟೋಗಳು ಕಳಿಸೋದು ಆ ಬಿಲ್ಡಿಂಗಲ್ಲಿ. ನಾನು ಆಮೇಲೆ ಕಾಲಿ ಬ್ಯಾಕ್ ಸರ್ ಅಂತ ಹೇಳೋದು. ಆಮೇಲೆ ಒಂದ್ಸಲಿ ನಾವು ಇಲ್ಲ ಸರ್ ಆಗೋದಿಲ್ಲ ಯಾವುದೇ ಕಾರಣಕ್ಕೆ ಅಂತ. ಅದಾದಮೇಲೆ ರಿಯಾಕ್ಷನ್ ನಿಮಗೆಲ್ಲ ಗೊತ್ತಿದೆ ಏನಾಗಿದೆ ಅಂತ.